ನಮಸ್ಕಾರ. 9 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಲ್ಪ ಗುಡಿ ಜಾಸ್ತಿ ದುಡಿ ಸತ್ಯ ನುಡಿ, ಸಾವು ಬಂದರೆ ಸುಮ್ಮನೆ ನಡಿ ಎನ್ನುವಂಥ ಸಿದ್ಧಾಂತದೊಳಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಮಾಜದಲ್ಲಿ ನಡೀತಿರುವಂತಹ ಸಮಸ್ತ ಸಮಾಚಾರಗಳ ಬಗ್ಗೆ ಅಭಿಪ್ರಾಯ ಹೇಳ್ತೀನಿ. ಸರಿ ಇದ್ರೆ ತೋಳ್ರಿ, ತಪ್ಪಿದ್ರೆ ಹೋಗ್ರಿ, ಅದ್ರಾಗ ಏನೈತಿ. ಇವತ್ತಿನ ವಿಷಯ ಏನೈತಿ ನೋಡ್ಕೊಂಬರ್ರಿ. ಎಲ್ರಿಗೂ ನಮಸ್ಕಾರಪ್ಪ, ನಮಸ್ಕಾರ. ಕ್ವಾರ್ಟರ್ ಒಳಗೆ ಹೋಗಿಲ್ಲ ಅಂದ್ರೆ ಮ್ಯಾಟ್ರ್ ಹೊರಗೆ ಬರೋಂಗಿಲ್ಲ. ನಮ್ಗೆ ಅದೊಂದು ಭಾಳ ದೊಡ್ಡ ಸಮಸ್ಯೆ ಐತೆ. ಸೊ ಹಂಗಾಗಿ ಒಂದು 90 ಹಾಕೊಂಡ್ಬಿಡ್ತೀನಿ. ಜಸ್ಟ್ ಎ ಮಿನಿಟ್. ಯಾಕಲ್ಲ ನಿಂಗೆ ರೆಸ್ಪೆಕ್ಟ್. ಈಗ ಸಮಾಧಾನ ಆಯ್ತು ನೋಡ್ರಪ್ಪ. ಅವನವನ ನಾವೇನು ವರ್ಷ ಪೂರ್ತಿ ಕುಡಿಯಂಗಿಲ್ಲ, ವರ್ಷದ 3 ದಿನ ಮಾತ್ರ ಕುಡಿತೀವಿ. ನಿನ್ನೆ, ಇವತ್ತು, ನಾಳೆ ಅಂದರೆ ನಾನು ಕುಡಿಯೋದು ತಮಗೆ ಸಂಪೂರ್ಣ ಅರ್ಥ ಆಯ್ತು ಅನ್ಕೊಂತೀನಿ. ಏನೂ ಮಾಡೋಕ್ಕಾಗಂಗಿಲ್ಲ. ಅವನು ಕುಡಿಲಿಲ್ಲ ಅಂದ್ರೆ ನಮಗೆ ನಡೆಯೋದಿಲ್ಲ. ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ಥರ ಇರ್ತೀನಿ. ಕುಡಿಲಿಲ್ಲ ಅಂದರೆ ಕೈ ಕಾಲು ಬಾಯಿ ಅಲ್ಲಾಡೋದಿಲ್ಲ. ಸೊ ಅದಕ್ಕೋಸ್ಕರ ಕುಡಿತೀವಿ. ನಮಗೋಸ್ಕರ ನಾ ಏನು ಕುಡಿಯಲ್ಲಪ್ಪ. ಅವನವನ್ನ ಕೈ ಕಾಲು ಸ್ವಲ್ಪ ಚಲೋ ಇರಲಿ ಅಂತ ಅವ್ರಿಗೋಸ್ಕರ ಕುಡಿತೀನಿ ಅಷ್ಟೇ. ನಮ್ ಕತೆ ತೊಳೆ ಕುಡಿದ್ರೆ ಮಿಲ್ಟ್ರಿ ಮ್ಯಾನ್ ತರ ಇರ್ತೀನಿ. ಕುಡಿದಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ನಮ್ಮ ಮಾವ ಕಿಚ್ಚ ಸುದೀಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾವ ಹೆಂಗಾದ್ನಂತ ವಿಚಾರ ಮಾಡಕತ್ತೀರೇನು ನೀವೆಲ್ಲರೂ? ಹೆಂಗೆ ನಮ್ಮ ಬಾಸು, ನಮ್ಮ ಕಿಚ್ಚ, ನಮ್ಮ ಸುದೀಪಣ್ಣ, ನಮ್ಮ ದೀಪಣ್ಣ ಅಂತ ಹೆಂಗೆ ಕರಿತಿರೋ ಹಂಗೆ ನಾನು ನಮ್ಮ ಸುದೀಪ್ ಕಿಚ್ಚ ಅವರು ನಮ್ಮ ಮಾವ ಅಂತ ಕರಿತೀನಪ್ಪ. ಆದರೆ ಏನು ತಪ್ಪೈತಿ? ನಿಮಗೆ ಹೆಂಗೆ ಬಾಸು, ಅಣ್ಣ, ಕಿಚ್ಚ ಅಂತ ಕರೆಯೋಕ್ಕೆ ಸ್ವಾತಂತ್ರ್ಯ ಐತೋ ಹಂಗೆ ನನಗೂ ಕೂಡ ಮಾವ ಅಂತ ಕರೆಯೋಕ್ಕೆ ಸ್ವಾತಂತ್ರ್ಯ ಐತಿ. ನೀವು ಏನಾರ ಕರೀರಪ್ಪ ಮಾರೆ, ನಾನಂತೂ ಮಾವ ಅಂತ ಕರಿಬೇಕನ್ಸಕತ್ತೈತಿ. ಅದಕ್ಕೆ ಮಾವ ಅಂತ ಕರಿತೀನಿ. ಇವತ್ತು ಅದೇ ನಮ್ಮ ಮಾವ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಮಾತಾಡೋಕೆ ಬಂದೀನಿ. ಕರುನಾಡಿನ ಹೃದಯ ಗೆದ್ದ ಪ್ರೀತಿಯ ನಲ್ಲ, ಕನ್ನಡ ನಾಡಿನ ಹೆಮ್ಮೆಯ ವೀರ ಬದುಕರಿ, ಮಾತಿನಲ್ಲಿಯೇ ಎಲ್ಲರನ್ನ ಮಣಿಸುವಂತಹ ಮಾಣಿಕ್ಯ, ಕರ್ನಾಟಕದ ಕುಲಪುತ್ರ ಹೆಬ್ಬುಲಿಯಾದ ಇದು ಆಕ್ಚುಲಿ ಚೆನ್ನಾಗಿರೋದು ಈ ಕರುನಾಡ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ನಮ್ಮ ಮಾವ ಅವ್ರ ಬಗ್ಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸ್ಕೊಡಕತ್ತಿರೋ ಒಂದೇ ಒಂದು ಕಾರಣಕ್ಕಾಗಿ ಒಂದಷ್ಟು ಟೀಕೆ ಟಿಪ್ಪಣಿಗಳು ಬರಕತ್ತವ. ಯಾರ ನಮ್ಮ ಮಾವನ ಬಗ್ಗೆ ಮಾತಾಡಿದ್ರೆ ನಮಗೆ ಸುಮ್ಮನೆ ಇರೋಕ್ಕಾಗಲ್ಲ. ಅದಕ್ಕೆ ಮಾತಾಡಕ್ಕೆ ಬಂದು. ಹೌದು, ಈ ನಮ್ಮ ಮಾವ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರ್ತಿರೋದು ಈ ಬಿಗ್ ಬಾಸ್ ಸೀಸನ್ 12 ಶುರುವಾದಾಗ್ಲಿಂದ. ಯಾಕೆ ಏನಪ್ಪ ನೋವು ಮಾರ, ಈ ವರ್ಷ ಬಿಗ್ ಬಾಸ್ ಸೀಸನ್ 12 ಶುರುವಾಗಿದ್ದಾಗಿದ್ದು ಒಂದಲ್ಲ ಒಂದು ಸಮಸ್ಯೆ ತರಕತ್ತಿಬಿಟ್ಟೈತಿ. ಫಸ್ಟು ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗೆ ಬಂದರು. ಅಲ್ಲಿ ಗಿಲ್ಲಿ, ಮಾಳು, ಮಲ್ಲಮ್ಮನ ಬಿಟ್ರೆ ಉಳಿದವ್ರು ಯಾರೂ ಕೂಡ ಯಾರಿಗೆ ಪರಿಚಯನೇ ಇರಲಿಲ್ಲ. ಅದಾದಮೇಲೆ ಈ ಅಶ್ವಿನಿ ಗೌಡ ರಕ್ಷಿತಾಗ ಏನೋ ಎಸ್ ಕ್ಯಾಟಗಿರಿ ಅಂದ್ಲು ಅಂಥೇಳಿ ಆ ಅಶ್ವಿನಿ ಗೌಡ ಮೇಲೆ ಒಂದು ಕೇಸ್ ಆಯಿತು. ಅದಾದಮೇಲೆ ಬಿಗ್ ಬಾಸ್ ಮನೆಯೇ ಬಂದ್ ಮಾಡಿಸ್ತೀವಿ, ಬಿಗ್ ಬಾಸ್ ಶೋನೇ ನಡ್ಸೋಕ್ಕೆ ಕೊಡಲ್ಲ ಅಂತ ವಿಚಾರ ಮಾಡಿದ್ರು. ಅದಾದ್ಮೇಲೆ ಬಿಗ್ ಬಾಸ್ ಮನೆ ಕೂಡ ಬೀಗ ಹಾಕಿ ಬಂದ್ ಮಾಡಿದರು. ಈಗ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡಗೆ ಎದುರುಕೊಂಡು ಅವ್ರ ತಪ್ಪುಗಳನ್ನು ಹೇಳ್ತಾ ಇಲ್ಲ ಅಂಥೇಳಿ ಟೀಕೆ ಟಿಪ್ಪಣಿಗಳು ಬರಕತ್ತವ. ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕಂತಲೇ ನಾನು ಬಂದೀನಿ. ಅದಕ್ಕೋಸ್ಕರ ನಮ್ಮ ಮಾವ ನಾನು ಕಿಚ್ಚ ಸುದೀಪಿಗೆ ಹೇಳೋದಿಷ್ಟೇ, ಅದು ಯಾರು ತಪ್ಪು ಮಾಡಲಿ, ಅಶ್ವಿನಿ ಗೌಡಗೆ ಎದುರುಕೊಳ್ಳುವಂಥ ಕಿಚ್ಚ ಸುದೀಪ್ ನಮ್ಮ ಮಾವ ಅಲ್ಲ. ಎಂತೆಂಥ ದಾಳಿಗೆ ಎದುರಲಿ, ಎಂತೆಂಥ ದಂಡಿಗೆ ಎದುರಲಿ ನಾ ಈ ಅಶ್ವಿನಿ ಗೌಡಗೆ ಹಂಚಿಕೊಳ್ಳೋದು ಸಾಧ್ಯನೇ ಇಲ್ಲ. ನಮ್ಮ ಮಾವಂದು 7 ಗುಂಡಿಗೆ ಮಾವ ಇದನ್ನು. ಎಂತೆಂಥ ಈ ಬಿಗ್ ಬಾಸ್ ಶೋ 11 ಶೋನೇ ನಡೆಸಿಕೊಟ್ರ. ಸೊ ಅಂದ ಬಳಿಕ ಈ 12ನೇ ಸೀಸನ್ ಏನು ದೊಡ್ಡ ಸಮಸ್ಯೆ ಇಲ್ಲ ನಮ್ಮ ಮಾವಾಗ. ನೀವು ಯಾರು ತಲೆ ಕೆಡಿಸೋಕೆ ಹೋಗ್ಬೇಡ್ರಿ, ನಿಮ್ಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ತಾರೆ. ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ಗಿಲ್ಲಿ ತಪ್ಪು ಮಾಡಿದೆ ಗಿಲ್ಲಿಗೂ ಬೈತಾರೆ, ರಕ್ಷಿತಾ ತಪ್ಪು ಮಾಡಿದ್ರೆ ರಕ್ಷಿತಾಗೂ ಬೈತಾರೆ. ಅದು ಹೋದ ವಾರ ಮೊನ್ನೆ ಏನೋ ಸ್ವಲ್ಪ ಸಿಟ್ಟು ನೆತ್ತಿಗೇರಿ ಪಿತ್ತ ಏರಿತ್ತಂತ ಅಂದರು. ಒಂದೇ ಒಂದು ಮಾತಂದರು, ಅದನ್ನು ದೊಡ್ಡದಾಗಿ ಮಾಡಿಬಿಟ್ರು ಎಲ್ಲರೂ. ನೋಡಪ್ಪ, ನಾ ಹೇಳೋದಿಷ್ಟೇ,
ನಮ್ಮ ಮಾವ ಯಾರೂ ಹಂಚ್ಕೊಳಂಗಿಲ್ಲ. ಅಶ್ವಿನಿ ಗೌಡ ತಪ್ಪಾಗಿದ್ದಕ್ಕೆ ತಿದ್ದುಕೊಳ್ಳೋಕೆ ಸಮಯ ಕೊಟ್ರೆ ಕೇಳಿಲ್ಲ ಅಂದ್ರೆ ಅವ್ರಿಗೂ ಬೆಂಡತ್ತರ, ಅವ್ರಿಗೆ ಪಿತ್ತಿ ನೆತ್ತಿಗೆ ಏರಬಾರ್ದು. ಸೊ ಹಂಗಾಗಿ ಯಾರು ನಮ್ಮ ಮಾವನ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ್ರಿ. ಅವ್ರಿಗೆ ತಲೆ ಪಿತ್ತಿ ನೆತ್ತಿಗೆ ಏರ್ತೈತೋ ಇಲ್ಲ ಗೊತ್ತಿಲ್ಲ. ನಮ್ಮ ಮಾವನ ಬಗ್ಗೆ ಮಾತಾಡಿದ್ರೆ ನನಗೆ ಪಿತ್ತ ನೆತ್ತಿಗೆ ಏರಿ ಬಿಡ್ತೈತೆ. ಹುಷಾರು. ಮತ್ತು ತಲೆ ಕೆಟ್ರೆ ನಾವು ಮನುಷ್ಯ ಆಗಿರಲ್ಲ. ಮತ್ತು ಬಾಯಿ ಬಂದಂಗೆ ಏನಾರ ಮಾತಾಡೋಕೆ ಹೋಗ್ಬೇಡ್ರಿ. ಸೋಷಿಯಲ್ ಮೀಡಿಯಾ ಐತಿ ಅಂತೇಳಿ ನಾವು ಮಾತಾಡಿದ್ದೀವಪ್ಪ ನೋಡ್ರಿ, ನಾವು ಮಾತಾಡಿದಾಗ ಏನಾರ ತಪ್ಪು ಐತೇನೋ, ತಪ್ಪು ಆಗ್ತಿರ್ತಾವ. ಆಯ್ತು, ನಮ್ಮ ಮಾವ ಅವ್ರಿಗೆ ಸ್ವಲ್ಪ ಸಮಯ ಕೊಟ್ರೆ ತಿದ್ಕೊಳ್ರಿ ಅಂತೇಳಿ ತಿದ್ಕೋತಾರ ಭರವಸೆ ಐತಿ. ತಿದ್ಕೊಂಡಿಲ್ಲಪ್ಪ ಅಂದ್ರೆ ನಾವು ಹೆಂಗೆ ಅವ್ರನ್ನ ತಿಡ್ಬೇಕಂದ್ರೆ ನಮ್ಗೆ ಗೊತ್ತೈತಿ. ಇದೊಂದು ಏನಪ್ಪ ಅಂದ್ರೆ ನಮ್ಮ ಮಾವಂದು ಮಾತ್ರಕ್ಕೆ ನಮ್ಮ ಮಾವನ ತಪ್ಪು ಸರಿ ಅಂತ ನಾ ಹೇಳಕತ್ತಿಲ್ಲ. ಹೇಳಕಚ್ಚಾರಲ್ಲ ಅವರು, ಹೇಳ್ತಾರೆ ಸರಿಯಾಗಿ ತಿದ್ಕೊಳ್ರಿ ಅಂತ ಹೇಳ್ತಾರೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ಅವ್ರು ನಾಳೆ ತಿದ್ಕೊಂತಾರೆ, ಅಶ್ವಿನಿ ಗೌಡ ತಿದ್ಕೊಂತಾರೆ, ಇಡೀ ಬಿಗ್ ಬಾಸ್ ಮನೆಯೇ ಟರ್ರ್ ಅನ್ಬೇಕು. ಹಂಗೆ ಮಾತಾಡ್ತಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮಿರ್ರಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಕಲರ್ಸ್ ಕನ್ನಡದವ್ರಿಗೆ ನಾ ಹೇಳೋದು ಇಷ್ಟೇ, ಈ ಕಿತಾಪತಿ ಎಲ್ಲ ನಿಮ್ಮದೇ. ಅವರು ಸೀಸನ್ 11 ಲಾಸ್ಟು ನಾನು ನಡೆಸಿಕೊಡಲ್ಲ ಅಂತ ಹೇಳಿದ್ರು. ಆದರೂ ನೀವು ಕೈ ಕಾಲು ಹಿಡ್ಕೊಂಬಂದು ಬಿಗ್ ಬಾಸ್ ನಡೆಸಿಕೊಡ್ರಿ ಅಂತೇಳಿ ಕರ್ಕೊಂಬಂದಿರಿ. ಇವಾಗ ಅವರು ಬ್ಯುಸಿ ಇರೋದ್ರಿಂದ ಬಿಗ್ ಬಾಸ್ ನೋಡಿರೋಕ್ಕಾಗೋದಿಲ್ಲ. ಹಂಗಾಗಿ ಅವರಿಗೆ ಯಾರ ಬಗ್ಗೆ ಏನು ಬರ್ಕೊಟ್ಟಿರ್ತೀರಿ ಅವ್ರಿಗೆ ಹೋಗಿ ಕ್ಲಾಸ್ ತೊಗೊತಾರೆ ಅವ್ರು ಅಷ್ಟೇ. ಅವರು ಫುಲ್ ಬ್ಯುಸಿ ಇರ್ತಾರೆ ಶೂಟಿಂಗ್ ಒಳಗೆ, ಅವರು ತಗೊಳಕ್ಕಾಗಿರಲ್ಲ, ನೋಡೋಕ್ಕಾಗಿರೋದಿಲ್ಲ. ನೀವು ಹಂಗಾಗಿ ಅಶ್ವಿನಿ ಗೌಡವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ TRPಗೋಸ್ಕರ ಆಕಿ ಜಗಳ ಮಾಡ್ತಾಳೆ ಅಂತೇಳಿ ಉಳಿಸ್ಕೋಬೇಕಂತ ನಿಮ್ಮ ಪ್ಲಾನು. ನೀವು ಅದನ್ನು ಸರಿಯಾಗಿ ಹೇಳ್ಬೇಕು. ನಮ್ಮ ಮಾವಿಗೆ ಹೇಳಿದ್ರೆ ಅವ್ರಿಗೆ ಕ್ಲಾಸ್ ತೊಗೊತಾರೆ. ನೀವು ಹೇಳಿರಲ್ಲ, ಅದಕ್ಕೆ ಆತ ಕ್ಲಾಸ್ ತೊಗೊಂಡಿಲ್ಲ, ಅಷ್ಟೇ ವ್ಯತ್ಯಾಸ, ಏನಿಲ್ಲ. ಇವು ಜನ ಸುಮ್ಮನೆ ನಮ್ಮ ಮಾವನ ಮೇಲೆ ಒಯ್ಕೊಂತವ. ಸೊ ಅದಕ್ಕೋಸ್ಕರ ಹೇಳಕತ್ತೀನಿ, ನಾನು ಈಗಲೇ ಹೇಳಕತ್ತೀನಿ, ಅವ್ರಿಗೆ ಕೆಟ್ಟ ಹೆಸರು ತರೋ ಕೆಲಸ ಮಾಡಬೇಡ್ರಿ. ಕಲರ್ಸ್ ಕನ್ನಡದವರು ಕೈ ಕಾಲು ಬಿದ್ದು ಹಿಡ್ಕೊಂಬಂದಿರಿ, ಮತ್ತು ಅದ್ರ ಸಂಬಂಧ ಸೇಡು ತೀರಿಸ್ಕೊಳಕ್ಕೆ ಹೊಂಟಿರಿ ಏನು ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ನಡೆಸ್ಕೊಡುವಂಥ ಟೀಮ್ ಅವರಿಗೆ. ಇದು ಒಳ್ಳೆಯದೆಲ್ಲ ಹೇಳಕತ್ತೀನಿ. ಮುಂದಿನ ವೀಡಿಯೋದೊಳಗಾಗಿ ಎಲ್ಲ ಸರಿ ಇರಬೇಕು. ಇಲ್ಲಪ್ಪ ಮತ್ತೆ ನನ್ನ ಪಿತ್ತ ನೆತ್ತಿಗೆ ಇರ್ತೈತೆ. ಬರಲ್ಲ. ಬಾಯ್. ಜೈ ಕರ್ನಾಟಕ, ಜೈ ಭಾರತ್. Left, right, left, right.